ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಂಧುಗಳೇ, ರಾತ್ರಿ ಎಷ್ಟೇ ಕತ್ತಲಾಗಿರಲಿ ಅದರ ಅಂತ್ಯೋದಯ ಸೂರ್ಯೋದಯದಲ್ಲೇ ಆಗಬೇಕು. ಹೌದು, ಇದು ಪ್ರಕೃತಿಯ ನಿಯಮ. ಆದರೆ ಮನುಷ್ಯರಾದ ನಮಗೆ ಆ ತಾಳ್ಮೆ ಇರೋದಿಲ್ಲ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರೋದನ್ನು ನೋಡಿದ್ರೆ ನಿಮಗೆ ಅನಿಸ್ಬಹುದು, ಅಯ್ಯೋ ದೇವರೇ, ನನ್ನನ್ನು ಮರೆತುಬಿಟ್ಟಿದೆಯಾ ನೀನು? ನನ್ನ ಕಷ್ಟಗಳು ಯಾವತ್ತೂ ಮುಗಿಯೋದಿಲ್ವಾ? ನನ್ನ ಹಣೆ ಬರನೇ ಇಷ್ಟು ಅಂತ ನೀವು ಹತಾಶರಾಗಿ ಕೂತಿರಬಹುದು. ಆದರೆ ತಾಳ್ಮೆಯಿಂದ ಇರಿ. ಪ್ರಕೃತಿ ಮಾತೆ ಎಂದಿಗೂ ಸಹ ಮೌನವಾಗಿರೋದಿಲ್ಲ. ಅದು ಸದಾ ನಿಮ್ಮ ಜೊತೆ ಮಾತನಾಡ್ತಾನೆ ಇರ್ತದೆ. ಸಮುದ್ರದಲ್ಲಿ ದೊಡ್ಡ ಅಲೆ ಬರುವ ಮುನ್ನ ಗಾಳಿಯು ಹೇಗೆ ತನ್ನ ದಿಕ್ಕನ್ನು ಬದಲಿಸುತ್ತದೆಯೋ ಹಾಗೆಯೇ ನಿಮ್ಮ ಜೀವನಕ್ಕೂ ಸಹ ಒಂದು ದೊಡ್ಡ ಅದೃಷ್ಟ ಬರುವ ಮುನ್ನ ದೇವರು ನಿಮಗೆ ಕೆಲವು ರಹಸ್ಯ ಸಂಕೇತಗಳನ್ನು ಸಹ ನೀಡ್ತಾನೆ. ಇದನ್ನು ನಮ್ಮ ಪೂರ್ವಜರು ಶಕುನಶಾಸ್ತ್ರ ಅಂತ ಹೇಳ್ತಾರೆ. ಇದು ಮೂಢನಂಬಿಕೆಯಲ್ಲ, ಇದೊಂದು ವಿಜ್ಞಾನ ಅಂತಲೇ ಹೇಳಬಹುದು. ಬ್ರಹ್ಮಾಂಡದ ಆವರ್ತನ ಬದಲಾದಾಗ ನಿಮ್ಮ ಸುತ್ತಮುತ್ತಲಿನ ಘಟನೆಗಳು ಬದಲಾಗುತ್ತೆ. ಆದರೆ ನಮಗೆ ಆ ಭಾಷೆ ಅರ್ಥವಾಗದೆ ನಾವು ಆ ಅದೃಷ್ಟವನ್ನು ಕಳ್ಕೊಬಿಟ್ಟಿರ್ತೀವಿ. ಇವತ್ತು ನಾನು ಹೇಳುವಂತಹ ಈ 5 ಸಂಕೇತಗಳಲ್ಲಿ ಒಂದೇ ಒಂದು ಸಂಕೇತ ನಿಮಗೆ ಕಂಡರೂ ಸಹ ನಿಮ್ಮ ಕೆಟ್ಟ ಕಾಲ ಮುಗಿದು ನಿಮಗೆ ರಾಜಯೋಗ ಶುರುವಾಗಿದೆ ಅಂತಲೇ ತಿಳ್ಕೊಬಿಡಿ. ಹೌದು, ಸುಧಾಮನ ಪ್ರಯಾಣ ಮತ್ತು ಪ್ರಕೃತಿಯ ಸಂದೇಶ ಹಾಗಿತ್ತು. ಈ ಸಂಕೇತಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಈಗ ದ್ವಾಪರ ಯುಗಕ್ಕೆ ಒಂದು ಸುತ್ತು ಹೋಗ್ಬರೋಣ ಬನ್ನಿ. ಸುಧಾಮ ದ್ವಾರಕೆಗೆ ಹೋಗುವಾಗ ದಾರಿಯಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತಾ? ಸುಧಾಮ ತನ್ನ ಮನೆಯಲ್ಲಿ ಬಡತನದ ಬೇಗೆಯಲ್ಲಿದ್ದ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಕೃಷ್ಣನನ್ನು ನೋಡೋಕೆ ಅಂತ ದ್ವಾರಕೆಗೆ ಹೊರಡ್ತಾನೆ. ಅವನ ಮನಸ್ಸಿನಲ್ಲಿ ತುಂಬ ಅಂದರೆ ಸಾವಿರಾರು ಚಿಂತೆಗಳು ಇರುತ್ತೆ. ನಾನು ಹೋದರೆ ಕೃಷ್ಣ ನನ್ನನ್ನು ಗುರುತಿಸ್ತಾನೋ ಇಲ್ವೋ? ನನ್ನ ಹರಕು ಬಟ್ಟೆ ನೋಡಿ ಅಲ್ಲಿರುವಂತಹ ದ್ವಾರಪಾಲಕರು ಹೊರಗೆ ಹಾಕ್ತಾರೋ ಏನೋ ಅಂತ ತುಂಬ ಯೋಚನೆ ಮಾಡಿಕೊಂಡು ತಲೆ ತಗ್ಗಿಸಿ ನಡೀತಾ ಇರ್ತಾನೆ. ಆದರೆ ಸುಧಾಮನಿಗೆ ಗೊತ್ತಿರೋದಿಲ್ಲ ಅವನ ದಾರಿದ್ರ್ಯ ಕಳೆಯುವಂತಹ ಸಮಯ ಬಂದಿದೆ ಎಂದು. ಆದರೆ ಪ್ರಕೃತಿ ಮಾತೆಗೆ ಅದು ತುಂಬ ಚೆನ್ನಾಗಿ ಗೊತ್ತಿತ್ತು. ಅವನು ಕಾಡಿನಲ್ಲಿ ನಡೆಯುವಾಗ ಆ ಸುಡುಬಿಸಿಲಿನಲ್ಲಿ ತಂಪಾದ ಗಾಳಿ ಬೀಸಲಾರಂಭಿಸಿತು. ಮರಗಳೆಲ್ಲವೂ ಸಹ ಇವನ ಮೇಲೆ ಹೂವಿನ ಮಳೆಯನ್ನು ಕರೆದವು. ನವಿಲುಗಳು ಇವನ ದಾರಿಯಲ್ಲಿ ಬಂದು ಗರಿಬಿಚ್ಚಿ ಕುಣಿದವು. ಬಲಗಡೆ ಜಿಂಕೆಗಳು ಓಡಿದವು. ಇವೆಲ್ಲವೂ ಸಹ ಶುಭ ಶಕುನಗಳು. ಸುಧಾಮನ ಆಲೋಚನೆ ನಕಾರಾತ್ಮಕವಾಗಿತ್ತು, ಆದರೆ ಅವನ ಪ್ರಭಾವಳಿ ಆಗಲೇ ಬದಲಾಗಿ ಹೋಗಿತ್ತು. ಆದರೆ ಅವನಿಗೆ ಬರಲಿರುವ ಐಶ್ವರ್ಯವನ್ನು ಪ್ರಾಣಿ ಪಕ್ಷಿಗಳು ಆಗಲೇ ಗ್ರಹಿಸಿದ್ದವು. ದ್ವಾರಕೆಯನ್ನು ತಲುಪಿ ಕೃಷ್ಣನ ರಾಜಮರ್ಯಾದೆಯನ್ನು ಅನುಭವಿಸಿದ ಸುಧಾಮ ವಾಪಸ್ ತನ್ನ ಊರಿಗೆ ಹಿಂತಿರುಗಿದಾಗ ಅವನ ಹಳೆಯ ಗುಡಿಸಲು ಇದ್ದ ಜಾಗದಲ್ಲಿ ಒಂದು ಅದ್ಭುತವಾದ ಬೆಳಕು ಕಾಣಿಸಿತು. ಸುಧಾಮ ಅಂದುಕೊಂಡ, ಅಯ್ಯೋ, ನಾನು ದಾರಿ ತಪ್ಪಿ ಬೇರೆ ಯಾವುದೋ ಶ್ರೀಮಂತನ ಅರಮನೆಯ ಮುಂದೆ ಬಂದಿದ್ದೇನೆ ಎಂದು. ಆದರೆ ಅಷ್ಟರಲ್ಲೇ ಆ ಬಂಗಾರದ ಅರಮನೆಯ ಬಾಗಿಲು ತೆರೆಯಿತು. ಅಲ್ಲಿಂದ ಒಬ್ಬ ದೇವತೆಯಂತಹ ಸ್ತ್ರೀ ರೇಷ್ಮೆ ಸೀರೆಯನ್ನು ಉಟ್ಟುಕೊಂಡು ಆಭರಣಗಳನ್ನು ಧರಿಸಿ ಸೇವಕಿಯರ ಜೊತೆ ಆರತಿ ತಟ್ಟೆಯನ್ನು ಹಿಡಿದು ಹೊರಬಂದಳು. ಸುಧಾಮ ಕಣ್ಣುಜ್ಜಿಕೊಂಡು ನೋಡಿದ. ಅದು ಬೇರಾರೂ ಆಗಿರಲಿಲ್ಲ, ಅದು ಅವನ ಧರ್ಮಪತ್ನಿ ಸುಶೀಲೆ ಆಗಿದ್ದಳು. ನೋಡಿ, ಸುಧಾಮ ದಾರಿಯಲ್ಲಿ ಬರುವಾಗ ಯಾವ ಶುಭಶಕುನಗಳನ್ನು ನೋಡಿದ್ನೋ ಅವು ಸುಳ್ಳಾಗಲಿಲ್ಲ. ಕೃಷ್ಣನ ಬಳಿ ಇವನು ಬಾಯಿ ಬಿಟ್ಟು ಕೇಳದಿದ್ದರೂ ಸಹ ಸರ್ವಾಂತರ್ಯಾಮಿಯಾದ ಕೃಷ್ಣ ಇವನ ದಾರಿದ್ರ್ಯವನ್ನೇ ಸುಟ್ಟು ಹಾಕಿದ್ದ. ಸುಧಾಮನು ಮನೆಗೆ ಬರುವಷ್ಟರಲ್ಲಿಯೇ ಅವನ ಗುಡಿಸಲು ಒಂದು ಅರಮನೆಯಾಗಿತ್ತು. ಅಲ್ಲಿರುವಂತಹ ಮಣ್ಣಿನ ಮಡಕೆಗಳೆಲ್ಲವೂ ಸಹ ಬಂಗಾರದ ಕಳಶಗಳಾಗಿದ್ದವು. ಇದರ ಅರ್ಥ ಇಷ್ಟೇ, ನಿಮಗೆ ದೇವರು ಕೊಡುವಾಗ ನಿಮ್ಮ ಕಲ್ಪನೆಗೂ ಸಹ ಮೀರಿದಂತಹ ರೀತಿಯಲ್ಲಿ ಕೊಡುತ್ತಾನೆ. ನಿಮ್ಮ ಜೀವನದಲ್ಲೂ ಅಷ್ಟೇ. ನಿಮಗೆ ನಾಳೆ ಲಾಟ್ರಿ ಹೊಡೆಯುತ್ತದೆ ಅಥವಾ ಒಳ್ಳೆಯ ಕೆಲಸ ಸಿಗುತ್ತದೆ ಅಂದರೆ ಇವತ್ತೇ ಪ್ರಕೃತಿ ಮಾತೆ ನಿಮಗೆ ಕೆಲವೊಂದು ಸುಳಿವುಗಳನ್ನ ನೀಡ್ತಾಳೆ. ಆ ಸುಳಿವುಗಳು ಯಾವ್ಯಾವುದು ಅಂತ ನೋಡೋಣ. ಮೊದಲನೇ ಸುಳಿವು ಏನು ಅಂತಂದರೆ ಒಂದು ಪುಟ್ಟ ಅತಿಥಿಗಳ ಆಗಮನ. ಹೌದು, ಮೊದಲನೆಯ ಮತ್ತು ಅತ್ಯಂತ ಪ್ರಬಲವಾದದ್ದು ಸಂಕೇತ ಇದು ಅಂತಲೇ ಹೇಳಬಹುದು. ಸಣ್ಣ ಜೀವಿಗಳ ನಡವಳಿಕೆ. ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಮತ್ತು ಕೀಟಗಳಿಗೆ ನಮ್ಮ ಭವಿಷ್ಯದ ಕಂಪನಗಳನ್ನು ಗ್ರಹಿಸುವ ಶಕ್ತಿ ಹೆಚ್ಚು.
ಸುನಾಮಿ ಬರುವ ಮುನ್ನ ಪ್ರಾಣಿಗಳು ಹೇಗೆ ಎತ್ತರಕ್ಕೆ ಓಡುತ್ತವೆಯೋ ಹಾಗೆಯೇ ಅದೃಷ್ಟ ಬರುವ ಮುನ್ನ ಅವು ನಿಮ್ಮ ಮನೆಗೆ ಬರುತ್ತವೆ. ದಿಢೀರನೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳ ಸಾಲು ಕಾಣಿಸಿಕೊಂಡಿದೆಯೇ? ಗಮನಿಸಿ, ಕೆಂಪು ಇರುವೆಗಳಲ್ಲ, ಕಪ್ಪು ಇರುವೆಗಳು. ಅದರಲ್ಲೂ ಸಹ ವಿಶೇಷವಾಗಿ ಈ ಇರುವೆಗಳ ಬಾಯಲ್ಲಿ ಬಿಳಿ ಮೊಟ್ಟೆ ಅಥವಾ ಅಕ್ಕಿಯಂತಹ ವಸ್ತುವನ್ನು ಹೊತ್ತುಕೊಂಡು ಮನೆಯೊಳಗೆ ಬರುತ್ತಿದ್ದರೆ ನೀವು ಇವಾಗಲೇ ಬರೆದಿಟ್ಕೊಳ್ಳಿ. ಯಾಕಂದರೆ ಸಾಕ್ಷಾತ್ ಕುಬೇರ ನಿಮ್ಮ ಮನೆಗೆ ಲಗ್ಗೆ ಇಡ್ತಾ ಇದ್ದಾನೆ. ಅದು ಸಂಪತ್ತಿನ ಆಗಮನದ ಸೂಚನೆಯಾಗಿರುತ್ತೆ. ಅಥವಾ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಕಿಟಕಿಯ ಮೇಲೆ ಪಕ್ಷಿಗಳು, ಗುಬ್ಬಚ್ಚಿ ಅಥವಾ ಪಾರಿವಾಳಗಳು ಬಂದು ಗೂಡು ಕಟ್ಟೋದಕ್ಕೆ ಪ್ರಯತ್ನಿಸ್ತಾ ಇದೆಯಾ? ದಯವಿಟ್ಟು ಅದನ್ನು ಕಿತ್ತಾಕ್ಬಿಡಿ. ಪಕ್ಷಿಗಳು ಗೂಡು ಕಟ್ಟೋದು ಎಲ್ಲಿ ಗೊತ್ತಾ? ಎಲ್ಲಿ ಪ್ರಶಾಂತವಾದ ಮತ್ತು ಧನಾತ್ಮಕ ಶಕ್ತಿ ಇರುತ್ತದೆಯೋ ಅಲ್ಲಿ ಮಾತ್ರ ಅವು ನಿಮ್ಮ ಮನೆಗೆ ಬರುತ್ತೆ. ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯ ದೋಷಗಳೆಲ್ಲವೂ ಸಹ ಕಳೆದು ಶುಭ ಕಾಲ ಶುರುವಾಗಿದೆ ಅಂತಲೇ ಅರ್ಥ. ಇನ್ನು ಎರಡನೇದಾಗಿ ನೋಡೋದಾದರೆ ಅನಿರೀಕ್ಷಿತ ನಷ್ಟ ಅಥವಾ ಒಡೆಯೋಕೆ. ಹೌದು, ಇದು ಎಲ್ಲರಿಗೂ ಸಹ ಆಶ್ಚರ್ಯ ತರುವಂತಹ ವಿಷಯ ಆಗಿರ್ಬೋದು. ಆದರೆ ಅನೇಕ ಬಾರಿ ಏನಾಗುತ್ತೆ ಅಂತಂದರೆ, ನಾವು ಯಾವುದೋ ಕೆಲಸಕ್ಕೆ ಹೊರಟಿರ್ತೀವಿ, ನಮ್ಮ ಕೈಯಲ್ಲಿದ್ದಂತಹ ಒಂದು ಹಾಲಿನ ಲೋಟ ಜಾರಿ ಬಿದ್ದು ಅದು ಒಡೆದು ಹೋಗುತ್ತೆ, ಅಥವಾ ಕನ್ನಡಿ ಒಡೆಯುತ್ತದೆ, ಅಥವಾ ನಮ್ಮ ಜೇಬಿನಲ್ಲಿದ್ದಂತಹ ಹಣ ಕಳೆದು ಹೋಗುತ್ತದೆ. ಆಗ ನಾವು ಏನಂತೀವಿ? ಅಯ್ಯೋ, ಅಪಶಕುನವಾಯಿತು, ಇವತ್ತಿನ ದಿನಾನೇ ನಮ್ಗೆ ಯಾಕೋ ಸರಿ ಇಲ್ಲ ಅಂತ ಬೆಳಗ್ಗೆಯಿಂದ ನಾವು ರಾತ್ರಿಯವರೆಗೂ ಸಹ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಕೊರಗ್ತಾ ಇರ್ತೀವಿ. ಆದರೆ ಶಾಸ್ತ್ರ ಹೇಳೋದು ಬೇರೆಯದ್ದೇ ಆಗಿರುತ್ತದೆ. ಹೊಸದು ಬರೋದಕ್ಕೆ ಹಳೆದಕ್ಕೆ ಜಾಗ ಇರಲ್ಲ. ಅದಕ್ಕೇನೆ ನಿಮ್ಮ ಮನೆಗೆ ಒಂದು ದೊಡ್ಡ ಕಂಟಕ ಅಥವಾ ದೊಡ್ಡ ಆಪತ್ತು ಬರಬೇಕಾಗಿರುವುದು, ಆ ದೊಡ್ಡ ಆಪತ್ತು ಒಂದು ಸಣ್ಣ ಗಾಜಿನ ಲೋಟ ಒಡೆಯುವುದರ ಮೂಲಕ ತನ್ನ ಶಕ್ತಿಯನ್ನು ಕಳೆದುಕೊಂಡು ಹೋಗ್ತಾ ಇದೆ. ಅದನ್ನೇ ದೃಷ್ಟಿ ಕಳೆಯುವುದು ಅಂತ ಹೇಳ್ತಾರೆ. ನಿಮಗೆ ಬರಬೇಕಿದ್ದಂತಹ ಒಂದು ದೊಡ್ಡ ಪೆಟ್ಟು ಆ ಜಡವಸ್ತುವಿನ ಮೇಲೆ ಹೋಗಿ ನಿಮ್ಮ ಪ್ರಾಣವನ್ನು ಉಳಿಸಿದೆ. ಆದ್ದರಿಂದ ಮನೆಯಲ್ಲಿ ಗಾಜು ಒಡೆದ್ರೆ ಅಥವಾ ಸಣ್ಣ ಪುಟ್ಟ ವಸ್ತುಗಳು ಕಳೆದು ಹೋದರೆ ನೀವು ಯಾವತ್ತಿಗೂ ಸಹ ಬೇಜಾರು ಮಾಡ್ಕೋಬೇಡಿ. ನನ್ನ ಕರ್ಮ ಕಳೆದು ಹೋಯಿತು ಅಂತ ದೇವರಿಗೆ ನಮಸ್ಕಾರ ಮಾಡಿ. ಅದು ದೊಡ್ಡ ಅದೃಷ್ಟಕ್ಕೆ ಬಾಗಿಲು ತೆರೆದಂತೆ. ಮೂರನೇದಾಗಿ ನೋಡೋದಾದರೆ ಬ್ರಾಹ್ಮಿ ಮುಹೂರ್ತದ ಕನಸು. ಈಗ ನಾನು ಹೇಳ್ತಾ ಇರೋದಂಥ ಮೂರನೇದು 90% ಜನರಿಗೆ ಅನುಭವಕ್ಕೆ ಬಂದಿರುತ್ತೆ. ಆದರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಮರೆತು ಬಿಡ್ತಾರೆ. ಆದರೆ ಯಾರಿಗೂ ಸಹ ಈ ಕನಸು ಬೆಳಗ್ಗೆ 4 ಗಂಟೆಯ ಸುಮಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುತ್ತದೆಯೋ ಅವರಿಗೆ ಮುಂದಿನ ಕೆಲವೇ ದಿನಗಳಲ್ಲಿ ಅದೃಷ್ಟ ಬರೋದಂತೂ ಖಚಿತ. ಅದೇನು ಗೊತ್ತಾ? ಅದೇ ಜಲದರ್ಶನ ಮತ್ತು ಆರೋಹಣ. ನಿಮ್ಮ ಕನಸಿನಲ್ಲಿ ನಿರ್ಮಲವಾದಂತಹ ನೀರು ಹರಿತಾ ಇರೋದು ಕಂಡ್ರೆ, ಅಥವಾ ನೀವು ನದಿಯಲ್ಲಿ ಈಜ್ತಾ ಇರೋದನ್ನು ಕಂಡ್ರೆ ಅದು ದುಡ್ಡಿನ ಹರಿವಿನ ಸಂಕೇತ ಅಂತಲೇ ಹೇಳಬಹುದು. ನೀರು ಅಂತಂದರೆ ಭಾವನೆ ಮತ್ತು ಸಂಪತ್ತು. ಹಾಗೆಯೇ ಕನಸಿನಲ್ಲಿ ನೀವು ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದೀರಾ ಅಥವಾ ಪರ್ವತವನ್ನು ಏರ್ತಾ ಇದ್ದೀರಾ ಅಂತಂದರೆ ಇದರರ್ಥ ನಿಮ್ಮ ಕೆರಿಯರ್ನಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರುವ ಸಮಯ ಬಂದಿದೆ. ನಿಮ್ಮ ಪ್ರಮೋಷನ್ ನಿಮಗೋಸ್ಕರ ಕಾಯ್ತಾ ಇದೆ ಅಂತಲೇ ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಸಹ ವಿಶೇಷವಾಗಿ ಕನಸಿನಲ್ಲಿ ಹಾಲು, ಹಣ್ಣು ಅಥವಾ ದೇವರ ವಿಗ್ರಹ ಕಂಡು ಬಂದರೆ ಎದ್ದ ತಕ್ಷಣ ಯಾರಿಗೂ ಹೇಳಬೇಡಿ. ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ದೇವರಿಗೆ ನಮಸ್ಕರಿಸಿ ಕನಸನ್ನು ಬಾಯ್ಬಿಟ್ಟು ಹೇಳಿದ್ರೆ ಅದರ ಶಕ್ತಿ ಕುಂದುತ್ತದೆ. ಇನ್ನು 4ನೇದಾಗಿ ನೋಡೋದಾದರೆ ಅಕಾರಣವಾದ ಸಂತೋಷ. ಕೆಲವೊಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣವಿಲ್ಲದೇ ನಮ್ಮ ಮನಸ್ಸು ತುಂಬ ಖುಷಿಯಾಗಿರುತ್ತೆ. ಹಾಡಬೇಕು ಅಂತ ಅನಿಸುತ್ತೆ, ಕುಣಿಬೇಕು ಅಂತ ಅನಿಸುತ್ತೆ, ಜೇಬಲ್ಲಿ ದುಡ್ಡಿಲ್ಲದೆ ಇದ್ರೂ ಸಹ ನಾನು ರಾಜ ಅಂತ ಫೀಲ್ ಆಗುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ, ನಿಮ್ಮ ಬುದ್ಧಿಗೆ ತಿಳಿಯದಂತಹ ವಿಷಯ ನಿಮ್ಮ ಆತ್ಮಕ್ಕೆ ತಿಳಿದಿರುತ್ತೆ. ನಿಮ್ಮ ಆತ್ಮಕ್ಕೆ ವೈರ್ಲೆಸ್ ಕನೆಕ್ಷನ್ ಇದೆ. ಮುಂದೆ ಬರಲಿರುವಂತಹ ಸುಖವನ್ನು ಆತ್ಮ ಈಗಾಗಲೇ ಆಸ್ವಾದಿಸುತ್ತಿದೆ. ಈ ಫೀಲಿಂಗ್ ಬಂದರೆ ನಿಮ್ಮ ಕಷ್ಟದ ದಿನಗಳು ಮುಗಿತಾ ಇದೆ ಅಂತಲೇ ಅರ್ಥ. ಇನ್ನು 5ನೇದಾಗಿ ನೋಡೋದಾದರೆ ಅನಿರೀಕ್ಷಿತ ಸಹಾಯ. ನೀವು ಅರ್ಜೆಂಟಾಗಿ ಹೋಗಬೇಕಾಗಿರುತ್ತೆ, ಫುಲ್ ಟ್ರಾಫಿಕ್ ಜಾಮ್ ಇರುತ್ತೆ. ಆದರೆ ನೀವು ಹೋದ ತಕ್ಷಣ ಸಿಗ್ನಲ್ ಕ್ಲಿಯರ್ ಆಗಿಬಿಡುತ್ತೆ, ಅಥವಾ ಎಲ್ಲೋ ಒಂದು ಕಡೆ ದುಡ್ಡು ಬರಬೇಕಿರುತ್ತೆ. ಯಾರೋ ಅಪರಿಚಿತರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಇದರ ಇಡೀ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ನೀವು ಕೇವಲ ನಡೀತಾ ಇದ್ದೀರಾ ಅಷ್ಟೇ, ಆದರೆ ದಾರಿಯನ್ನು ಆ ದೇವರು ನಿಮಗೆ ಸುಗಮ ಮಾಡಿಕೊಡ್ತಾ ಇದ್ದಾನೆ. ಅದೃಷ್ಟವನ್ನು ಸ್ವೀಕರಿಸುವ ವಿಧಿ. ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಅದ್ಯಾವುದು ಅಂತ ಹೇಳಿದ್ರೆ ಶುಭ ಸಂಕೇತ.
ನೋಡಿದ್ರಲ್ಲ, ಮೇಲೆ ಹೇಳಿದಂತಹ ಯಾವುದೇ ಶುಭ ಸಂಕೇತಗಳು ನಿಮಗೆ ಕಂಡು ಬಂದರೆ ನೀವು ಸುಮ್ಮನೆ ಕೂರಬಾರ್ದು. ಆ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ಬೇಕು. ನಮ್ಮ ಶಾಸ್ತ್ರಗಳಲ್ಲಿ ಒಂದು ವಿಶೇಷವಾದಂತಹ ಒಂದು ಸ್ವೀಕಾರ ವಿಧಿಯನ್ನು ಹೇಳಲಾಗಿದೆ. ಅದನ್ನು ಮಾಡದಿದ್ದರೆ ನಿಮಗೆ ಬಂದಂತಹ ಅದೃಷ್ಟದ ಬಾಗಿಲು ಹಾಗೆ ವಾಪಸ್ ಹೋಗುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ಏನು ಮಾಡಬೇಕು ಅಂತ ಹಂತವಾಗಿ ಹೇಳ್ತೀನಿ. ಮೊದಲನೇದಾಗಿ ಕೃತಜ್ಞತಾ ಭಾವ. ಯಾವಾಗ ನಿಮಗೆ ಅನಿರೀಕ್ಷಿತವಾಗಿ ಈ ಸಂಕೇತಗಳು ಕಾಣುತ್ತವೆಯೋ, ಉದಾಹರಣೆಗೆ ಕಪ್ಪು ಇರುವೆಗಳು ಸಾಲಾಗಿ ಬರುವುದು, ಅಥವಾ ಕನಸಿನಲ್ಲಿ ದೇವರು ಬರುವುದು, ಅಥವಾ ತಕ್ಷಣವೇ ನೀವು ಎಲ್ಲಿದ್ದರೂ ಸರಿ ಒಂದು ಕ್ಷಣ ಕಣ್ಣುಮುಚ್ಚಿ ಆಕಾಶದ ಕಡೆ ಮುಖ ಮಾಡಿ, ಅಥವಾ ನಿಮ್ಮ ಇಷ್ಟ ದೈವವನ್ನು ನೆನೆದು ಹೀಗೆ ಹೇಳಿ: ಹೇ ಭಗವಂತ, ನೀನು ಕಳುಹಿಸಿರುವಂತಹ ಈ ಶುಭ ಸಂದೇಶವನ್ನು ನಾನು ಈಗಾಗಲೇ ಸ್ವೀಕರಿಸಿದ್ದೇನೆ. ನನ್ನ ಮನೆಗೆ ಬರಲಿರುವ ಒಳಿತನ್ನು ನಾನು ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೀನಿ. ನನ್ನ ಅರ್ಹತೆಯನ್ನು ಗುರುತಿಸಿದ್ದಕ್ಕೆ ನಿನಗೆ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ನೆನಪಿಡಿ, ಕೃತಜ್ಞತಾ ಎಂಬುದು ಅಯಸ್ಕಾಂತದಂತೆ. ನೀವು ಎಷ್ಟು ಧನ್ಯವಾದವನ್ನು ಹೇಳ್ತೀರೋ ಅಷ್ಟು ವೇಗವಾಗಿ ಒಳ್ಳೆಯದು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಎರಡನೇದಾಗಿ ಭೂತಯಜ್ಞ. ಹೌದು, ಪ್ರಾಣಿಗಳಿಗೆ ಆಹಾರ. ಇದು ಅತ್ಯಂತ ಶಕ್ತಿಶಾಲಿ ಪರಿಹಾರ. ನಿಮಗೆ ಈ ಸಂಕೇತ ಸಿಕ್ಕಿದ 24 ಗಂಟೆ ಒಳಗೆ ನೀವು ಪಂಚಭೂತಗಳಿಗೆ ತೃಪ್ತಿಪಡಿಸಬೇಕು. ಏನು ಮಾಡಬೇಕು? ಒಂದು ಹಿಡಿ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯನ್ನು ಬೆರೆಸ್ಕೊಂಡು ಅದನ್ನು ನಿಮ್ಮ ಮನೆಯ ಒಳಗೆ ಇರುವ ಇರುವೆಗಳಿಗೆ ಅಥವಾ ಪಕ್ಷಿಗಳಿಗೆ ಹಾಕಿ. ಯಾಕೆ ಗೊತ್ತಾ? ಇರುವೆಗಳು ಮತ್ತು ಪಕ್ಷಿಗಳು ಪ್ರಕೃತಿಯ ದೂತರು. ಅವು ಆ ಆಹಾರವನ್ನು ತಿಂದು ತೃಪ್ತಿಪಟ್ಟರೆ ಅವುಗಳ ಆಶೀರ್ವಾದ ನೇರವಾಗಿ ನಿಮ್ಮ ಪೂರ್ವಜರಿಗೆ ಮತ್ತು ದೇವರಿಗೆ ತಲುಪುತ್ತದೆ. ಇದನ್ನು ಭೂತಯಜ್ಞ ಅಂತ ಕರೀತಾರೆ. ಸುಧಾಮನು ಕೂಡ ತನ್ನಲ್ಲಿದ್ದ ಕೊನೆಯ ಹಿಡಿ ಅವಲಕ್ಕಿಯನ್ನು ಕೃಷ್ಣನಿಗೆ ನೀಡಿದ್ದರಿಂದಲೇ ಅವನಿಗೆ ಅಷ್ಟೊಂದು ಸಂಪತ್ತು ಸಿಕ್ಕಿದ್ದು. ಕೊಡುವುದರಲ್ಲಿಯೇ ಪಡೆಯುವ ರಹಸ್ಯವಿದೆ, ಆದರೆ ಅದು ನಮಗೆ ತಿಳಿದಿರೋದಿಲ್ಲ ಅಷ್ಟೇ. ಇನ್ನು ಮೂರನೇದಾಗಿ ನೋಡೋದಾದರೆ ದೀಪಾರಾಧನೆ. ಶುಭ ಶಕುನ ಕಂಡ ದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ಒಂದು ಏಲಕ್ಕಿಯನ್ನು ಹಾಕಿ. ಏಲಕ್ಕಿಯ ಸುಗಂಧವು ಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ದೀಪ ಹಚ್ಚಿ ನನ್ನ ಮನೆಯ ಕತ್ತಲೆ ಸರಿದು ಬೆಳಕು ಬಂದಿದೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಮೌನ ಮತ್ತು ಗೌಪ್ಯತೆ. ಇದೆಲ್ಲಕ್ಕಿಂತ ಮುಖ್ಯ, ನಿಮಗೆ ಒಳ್ಳೆಯ ಕನಸು ಬಿದ್ದರೆ ಅಥವಾ ಒಳ್ಳೆಯ ಶಕುನ ಕಂಡ್ರೆ ದಯವಿಟ್ಟು ಅದನ್ನು ಯಾರಿಗೂ ಸಹ ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ಅದನ್ನು ತುಂಬ ರಹಸ್ಯವಾಗಿ ಇಟ್ಕೋಬೇಕು. ಹೌದು, ಮಣ್ಣಿನ ಒಳಗೆ ಮುಚ್ಚಿಟ್ಟರೆ ಮಾತ್ರ ಅದು ಮರವಾಗುತ್ತದೆ ಹೊರತು ಹಾಗೆ ಹಾಕಿದರೆ ಆ ಬೀಜ ಒಣಗಿ ಹೋಗುತ್ತದೆ. ಹಾಗೆಯೇ ನಿಮ್ಮ ಅದೃಷ್ಟ ಫಲವೂ ಸಹ ನೀಡುವವರೆಗೂ ಅದನ್ನು ರಹಸ್ಯವಾಗಿಡಿ. ಯಾರ ದೃಷ್ಟಿಯೂ ಬೀಳದಂತೆ ಕಾಪಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಆ ಧನಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಸುಧಾಮ ಕೂಡ ಕೃಷ್ಣನ ಬಳಿ ಹೋಗುವಾಗ ತಾನು ಕೊಂಡೊಯ್ದಿದ್ದಂತಹ ಅವಲಕ್ಕಿಯನ್ನು ಸಂಕೋಚ ಪಡದೆ ನೀಡಿದ. ನೀವು ಪ್ರಕೃತಿಗೆ ನೀಡಿದರೆ ಪ್ರಕೃತಿ ನಿಮಗೆ 1000 ಪಟ್ಟು ಹಿಂತಿರುಗಿಸುತ್ತದೆ. ನೆನಪಿಡಿ, ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನಡೆಯುವುದು ಇನ್ನೂ ತುಂಬ ಬಾಕಿ ಇದೆ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟ ಸಾಕು, ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ. ಈ ಥರ ಒಂದು ನಂಬಿಕೆ ನಿಮ್ಮಲ್ಲಿ ಗಟ್ಟಿಯಾಗಿರಲಿ. ಇವತ್ತು ರಾತ್ರಿ ಮಲಗುವ ಮುನ್ನ ನನ್ನ ಒಳ್ಳೆಯ ಕಾಲ ಶುರುವಾಗಿದೆ ಅಂತ ಹೇಳಿ ಮಲಗಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.